Okay, dear friends, let us continue our discussion. Let us look into the next problem which I had sent to you earlier. Okay. ಈ ಪ್ರಾಬ್ಲಮನ್ನು ಮಾಡೋದಕ್ಕಿಂತ ಮುಂಚೆ ಕೆಲವಷ್ಟು ಚೇಂಜಸ್ಸನ್ನು ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ಸ್ಗಳಿದೆ ಪ್ರಾಬ್ಲಮ್ನಲ್ಲಿ ಸ್ವಲ್ಪ ಚೇಂಜಸ್ಸನ್ನು ನೀವು ಮಾಡಿಕೊಳ್ಬೇಕು. ಓಕೆ, ಕೆಳಗಡೆ ಪ್ಯಾರಾಗ್ರಾಫನ್ನು ನೋಡಿ. ಓಕೆ, on 31/12/2018 a new plant Z costing rupees 37,000 was purchased ಇದೆಯಲ್ಲ ಅದನ್ನು ರೈಟ್ ಯು ಮೇಕ್ ಇಟ್ ಆಸ್ 31/12/2019. ನೆಕ್ಸ್ಟ್ ಲೈನ್ನಲ್ಲಿ ನೋಡಿ, ಅನದರ್ ಪ್ಲಾಂಟ್ ಕಾಸ್ಟಿಂಗ್ rupees 3,000 ವಾಸ್ ಪರ್ಚೇಸ್ಡ್ ಇನ್ ಮಾರ್ಚ್ 2017 ಇದೆ, ಅದು ಮಾರ್ಚ್ 2020 ಆಗಬೇಕು. ಕ್ಲಿಯರ್? ಈ ಎರಡು ಚೇಂಜಸ್ಸನ್ನು ಮಾಡ್ಕೊಳ್ಳಿ. ಹಳೆಯ ಪ್ರಾಬ್ಲಮ್ಮು ಹಾಗೇ ಉಳಿದಿದೆ, ಅಲ್ಲಿ ಆಯಿತಾ, ಡೇಟ್ ಚೇಂಜ್ ಮಾಡಿಲ್ಲ, ನೀವು ಮಾಡ್ಕೊಳ್ಬೇಕು. ಈಗ ಒಮ್ಮೆ ಪ್ರಾಬ್ಲಮನ್ನು ನೋಡಿ. ದೇರ್ ಆರ್ 3 ಬ್ಲಾಕ್ ಆಫ್ ಅಸೆಟ್ಸ್, ಬಿಲ್ಡಿಂಗ್ಸ್, ಪ್ಲಾಂಟ್ ಆ್ಯಂಡ್ ಫರ್ನಿಚರ್. ನೆಕ್ಸ್ಟ್ ನೋಡಿ, ಆನ್ 31/12/2019 ನ್ಯೂ ಪ್ಲಾಂಟ್ ಕಾಸ್ಟಿಂಗ್ rupees 37,000 ವಾಸ್ ಪರ್ಚೇಸ್ಡ್. 31/12/2019 ಪರ್ಚೇಸ್ ಮಾಡಿದ್ದು ಅಂದರೆ 3rd October 19 ನಂತರ, ಅಂದರೆ ಲೆಸ್ ದ್ಯಾನ್ 180 days ಯೂಸ್ ಆದಾಗ ಆಗುತ್ತೆ. ಹಾಗಾಗಿ ಇದ್ರ ಮೇಲೆ ಪ್ಲಾಂಟ್ ಪರ್ಚೇಸ್ಡ್ 37,000 ಮೇಲೆ ಏನು ಮಾಡಬೇಕು, ನೀವು ಹಾಫ್ ಇಯರ್ ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಹಾಗೆಯೇ ನೋಡಿ, ಅನದರ್ ಪ್ಲಾಂಟ್ ಆರ್ ಕಾಸ್ಟಿಂಗ್ rupees 3,000 ವಾಸ್ ಪರ್ಚೇಸ್ಡ್ ಇನ್ ಮಾರ್ಚ್ 2020. ಓಕೆ, ಅಂದರೆ ಅಟ್ ದ ಎಂಡ್ ಆಫ್ ದ ಪ್ರೀವಿಯಸ್ ಇಯರ್. ಅಗೈನ್ ಇದು ಕೂಡ ಲೆಸ್ ದ್ಯಾನ್ 180 days ಯೂಸ್ ಆಗುತ್ತೆ. ಹಾಗಾಗಿ ಇದ್ರ ಮೇಲೆ ಕೂಡ ಪ್ಲಾಂಟ್ ಅಡಿಷ್ನಲ್ ಪ್ಲಾಂಟ್ ಪರ್ಚೇಸ್ಡ್ ಏನಿದೆ ಅಥವಾ ನ್ಯೂ ಪ್ಲಾಂಟ್ ಪರ್ಚೇಸ್ಡ್ ಏನಿದೆ ಇದ್ರ ಮೇಲೆ ಕೂಡ 50% ಡಿಪ್ರಿಸಿಯೇಷನ್ ಅಲೋವೆಬಲ್. ದೇ ಆಲ್ಸೋ ಅಕ್ವೈರ್ಡ್ ಎ ನ್ಯೂ ಬಿಲ್ಡಿಂಗ್ ಸಿ ಫಾರ್ rupees 1,50,000 and additional furniture costing rupees 6,000 at the end of the previous year. Right? New building and additional or new furniture were purchased at the end of the previous year. At the end of previous year ಅಂತಂದರೆ in the month of March 2020 ಆಯಿತು. ಹಾಗಾಗಿ ಇವುಗಳ ಮೇಲೆ ಕೂಡ ಏನು ಮಾಡಬೇಕು, ನೀವು 50% ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಅಂದರೆ ಈ ಪ್ರಾಬ್ಲಮ್ನಲ್ಲಿ ಅಸೆಟ್ಸ್ ಪರ್ಚೇಸ್ಡ್ ಡ್ಯೂರಿಂಗ್ ದ ಇಯರ್ ಇದೆಯಲ್ಲ, 3 ಬ್ಲಾಕಿಂದು, ಇವೆಲ್ಲವುಗಳು ಕೂಡ ಲೆಸ್ ದ್ಯಾನ್ 180 days ಯೂಸ್ ಆಗಿದೆ. ಹಾಗಾಗಿ ಅವುಗಳ ಮೇಲೆ ಡಿಪ್ರಿಸಿಯೇಷನ್ 50% ಈಸ್ ಅಲೋವೆಬಲ್. ಓಕೆ, ಈಗ ಸೊಲ್ಯೂಷನನ್ನು ನೋಡೋಣ. ಓಕೆ, ಸೊ ಕಂಪ್ಯೂಟೇಷನ್ ಆಫ್ depreciation and written down value. Computation of depreciation and written down value. Under that, first block of assets, under that WDV on 1/4/2019, written down value on 1/4/2019. Building A 1,20,000, building B 1,80,000 ಇದೆ ನೋಡಿ. ಟೋಟಲ್ ಮಾಡಿದರೆ A plus B ಮಾಡಿದರೆ ಎಷ್ಟಾಯಿತು, 3 lakh in the inner column. Add cost of new building C purchased. Cost of new building C purchased 1,50,000. Total 4,50,000. ಬಿಲ್ಡಿಂಗ್ ಯಾವುದು ಸೇಲ್ ಇಲ್ಲ. ಕ್ಲಿಯರ್? ಹಾಗಾಗಿ 4,50,000 ಏನಾಗುತ್ತೆ, WDV ಫಾರ್ ದ ಪ್ರೀವಿಯಸ್ ಇಯರ್ 2019-20. 4,50,000
WDV for the previous year 2019-20, less depreciation. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 4,50,000 is the amount eligible for depreciation. ಈ 4,50,000 ಅಲ್ಲಿ ನೋಡಿ 1,50,000 ನ್ಯೂ ಬಿಲ್ಡಿಂಗ್ ಪರ್ಚೇಸ್ಡ್ ಇದೆ ಅಥವಾ ಬಿಲ್ಡಿಂಗ್ ಪರ್ಚೇಸ್ಡ್ ಡ್ಯೂರಿಂಗ್ ದ ಇಯರ್ ಇದೆ. ದಿಸ್ ಬಿಲ್ಡಿಂಗ್ ಈಸ್ ಪರ್ಚೇಸ್ಡ್ ಅಟ್ ದ ಎಂಡ್ ಆಫ್ ದ ಪ್ರೀವಿಯಸ್ ಇಯರ್. ಹಾಗಾಗಿ 1,50,000 ನ್ಯೂ ಬಿಲ್ಡಿಂಗ್ ಪರ್ಚೇಸ್ಡ್ ಏನಿದೆಯಲ್ಲ ಸಿ, ಇದರ ಮೇಲೆ 50% ಡಿಪ್ರಿಸಿಯೇಷನ್ ಹಾಕಬೇಕು. ಅಂದರೆ 4,50,000 ರೂಪಾಯಿನಲ್ಲಿ 3 ಲಕ್ಷ ರೂಪಾಯಿಗೆ ಫುಲ್ ಇಯರ್ ಡಿಪ್ರಿಸಿಯೇಷನ್ನು, 1,50,000ಗೆ ಹಾಫ್ ಇಯರ್ ಡಿಪ್ರಿಸಿಯೇಷನ್. ಕ್ಲಿಯರ್? ಸೊ ಲೆಸ್ ಡಿಪ್ರಿಸಿಯೇಷನ್ ಆನ್ rupees 3 lakh WDV, 3 lakh into 10%, 30,000. On rupees 1,50,000 WDV, 1,50,000 into 10% into 1/2, 7,500. So total depreciation in the inner column 37,500. Outer column also, outer column ಅನ್ನ depreciation ಅಂತೇಳಿ ಮೇಲ್ಗಡೆ ಬರ್ಕೊಳ್ಳಿ, 37,500. So WDV on 31/3/2020 ಎಷ್ಟಾಯಿತು? 4,12,500. Clear? Now let us move on to the second block of assets, plant. Second block of assets, plant. WDV on 1/4/2019. WDV on 1/4/2019. Plant X 80,000, plant Y 40,000. Total ಎಷ್ಟಾಯಿತು? 1,20,000. Add cost of new plant, Z and R purchased. ನೋಡಿ, ಇಲ್ಲಿ ಎರಡು ಪ್ಲಾಂಟ್ ಪರ್ಚೇಸ್ಡ್ ಇದೆ, Z and R. ಆಯ್ತಾ? Z 37,000, R 3,000 ಪರ್ಚೇಸ್ ಪ್ರೈಸು. ಸೊ ಕಾಸ್ಟ್ ಆಫ್ ನ್ಯೂ ಪ್ಲಾಂಟ್ Z and R purchased 40,000. 37,000 plus 3,000, 1,60,000 total, less plant X sold or sale proceeds of plant X. Plant X sold 10,000. WDV for the previous year 2019-20, 1,50,000. So 1,50,000 is the amount eligible for depreciation. ಈಗ ನೋಡ್ಕೊಳ್ಳಿ, ಈ 1,50,000 ಅಲ್ಲಿ ಮೇಲ್ಗಡೆ ಪ್ಲಾಂಟ್ Z and R ಪರ್ಚೇಸ್ಡ್ 40,000 ಇದೆಯಲ್ಲ, ಈ ಎರಡೂ ಪ್ಲಾಂಟ್ಗಳು ಕೂಡ ಲೆಸ್ ದ್ಯಾನ್ 180 ಡೇಸ್ ಯೂಸ್ ಆಗಿದೆ. ಹಾಗಾಗಿ 40,000, ಈ 1,50,000ನಲ್ಲಿ 40,000ಗೆ 50% ಡಿಪ್ರಿಸಿಯೇಷನ್ನು, ರಿಮೈನಿಂಗ್ 1,10,000ಗೆ ಫುಲ್ ಇಯರ್ ಡಿಪ್ರಿಸಿಯೇಷನ್ನು. ಕ್ಲಿಯರ್? ಸೊ ಲೆಸ್ ಡಿಪ್ರಿಸಿಯೇಷನ್ on 1,10,000 WDV, 1,10,000 into 15%, 16,500. On 40,000 WDV, ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಲ್ಲಿ ಟೈಪಿಂಗ್ನಲ್ಲಿ, on rupees 40,000 WDV, 40,000 into 15% into 1/2. 40,000 into 15% into 1/2,
3000. So total depreciation in the inner column 19,500, outer column also 19,500. So WDV on 31/3/2020, 1,30,500. Next to third block of assets, WDV on 1/4/2019, 50,000. Add cost of new furniture purchased, cost of new furniture purchased 6,000, 56,000. WDV for the previous year 2019-20, 56,000. WDV for previous year 2019-20, 56,000. Less depreciation, less depreciation. Again, nodi 56,000 ಅಲ್ಲಿ 6,000 furniture purchased during the year which were used for less than 180 days. ಹಾಗಾಗಿ 6,000ಗೆ 50%, ರಿಮೈನಿಂಗ್ 50,000ಗೆ 100%. Clear? So less depreciation on rupees 50,000 WDV, 50,000 into 10%, 5,000. On rupees 6,000 WDV, 6,000 into 10% into 1/2, 300. Total 5,300. Outer column also 5,300. Then WDV on 31/3/2020, 50,700. Outer column ಅನ್ನ total ಮಾಡಿ total depreciation for the assessment year 2021, 62,300. 62,300. So this is exercise number 4, page number 274. Here, okay dear friends, ಈ ಎರಡು ಪ್ರಾಬ್ಲಮ್ ಅನ್ನ ಮತ್ತೊಮ್ಮೆ ಸರಿಯಾಗಿ ನೋಡ್ಕೊಳ್ಳಿ. ಇದರ ಜೊತೆಗೆ ಬೇರೆ ಪ್ರಾಬ್ಲಮ್ ಬಿಡಿಸಿದ್ದನ್ನು ಒಮ್ಮೆ ಕಣ್ಣು ಹಾಯಿಸ್ಕೊಳ್ಳಿ. ರೈಟ್, ನೆನಪಿನಲ್ಲಿ ಇಟ್ಕೊಂಡಿರಿ. ಇದರಲ್ಲಿ ನೀವು ಪರ್ಫೆಕ್ಟ್ ಈಸಿ ಇದೆ, ನೀವು ಪರ್ಫೆಕ್ಟ್ ಆದರೆ ಅಂದರೆ 17 ಮಾರ್ಕ್ಸ್ ನಿಮಗೆ ಪಕ್ಕ. ಕ್ಲಿಯರ್? ಓಕೆ, ಇನ್ನು ಮುಂದಿನ ಒಂದು ವಿಡಿಯೋವನ್ನು, ಲಾಸ್ಟ್ ವಿಡಿಯೋ ಗಿವಿಂಗ್ ಯು ಸಮ್ ಆಫ್ ದ ಇಂಪಾರ್ಟೆಂಟ್ ಟಿಪ್ಸ್ ಫಾರ್ ದ ಎಕ್ಸಾಮಿನೇಷನ್, I will upload tomorrow or day after tomorrow. Till then, goodbye.